ಗುಡ್ ಮಾರ್ನಿಂಗ್ ಪ್ರೀತಿ. ಗುಡ್ ಮಾರ್ನಿಂಗ್ ಬ್ರೋ. ಅಲ್ಲ ಪ್ರೀತಿ, ಅಣ್ಣ ಮತ್ತೆ ಅದಕ್ಕೆಯಲ್ಲಿ ನಾವಿಬ್ರು ಅವಾಗಲೇ ರೆಡಿಯಾಗಿ ನೋಡು ಬಂದು ನಿಂತಿದ್ದೀವಿ. ಇನ್ನೂ ಅಣ್ಣನೂ ಅದಕ್ಕೆ ಯಾಕೆ ಇನ್ನೂ ಬಂದಿಲ್ವಲ್ಲ? ಅವ್ರು ಎದ್ದು ರೆಡಿ ಆದರೆ ಇಲ್ವಾ? ನಂಗೂ ಗೊತ್ತಾಗ್ತಿಲ್ಲ ಬ್ರೋ. ಅಲ್ಲ ನಾನು ಅಣ್ಣ ಬಂದು ನಮ್ಮನ್ನೇ ಎಬ್ಬಿಸ್ತಾರೆ ಅಂತ ತಿಳ್ಕೊಂಡೆ. ಅಣ್ಣ ನೋಡು ಇಷ್ಟೊತ್ತಾದ್ರೂ ಇನ್ನೂ ಎದ್ದು ಇಲ್ಲ ಅನ್ಸುತ್ತೆ, ಬಂದು ಇಲ್ಲ ನೋಡು. ಅಣ್ಣನ್ಕಿಂತ ಜಾಸ್ತಿ ನಮ್ಗೆ ಇಂಟ್ರೆಸ್ಟ್ ಇದೆಯಪ್ಪ ಇವ್ರ ಫೋಟೋ ಶೂಟ್ ಅಲ್ಲಿ. ಇವರಿಬ್ರೆ ಇನ್ನ ರೆಡಿ ಆಗಿಲ್ಲ ನೋಡು ಬ್ರೋ. ಹೌದು ಪ್ರೀತಿ, ನೀನು ಹೇಳ್ತಿರೋ ಸರಿನೇ. ನೋಡಿ ಇಷ್ಟೊತ್ತಾದರೂ ಅಣ್ಣ ಬಂದೇ ಇಲ್ಲ ನೋಡು. ಬಾ ಅಣ್ಣಂಗೆ ಹೋಗಿ ಎಬ್ಸೋಣ. ಅಲ್ಲ ಕಣ ರವಿ, ಗಂಗಾ ಮತ್ತೆ ರಾಜು ಎಲ್ಲಿ? ಅವ್ರು ಇನ್ನೂ ಬಂದಿಲ್ವಾ? ಅಲ್ಲ ಕಣ, ನೀವು ಹೇಳಿದ್ರಿ ಫೋಟೋ ಶೂಟಿಗೆ ಇಲ್ಲ ನಮ್ಮ ಮಧ್ಯಾಹ್ನನಾದ್ರೂ ಬೇಕು ದೊಡ್ಡಮ್ಮ ಅಂತ. ಅಲ್ಲ ನೀವು ಯಾವಾಗ ಹೋಗ್ತೀರಾ? ಇನ್ನು ಯಾವ ಫೋಟೋ ಶೂಟ್ ಮಾಡಿಸ್ಕೊಂಬರ್ತೀರಾ? ನಂಗಂತೂ ಗೊತ್ತಾಗ್ತಿಲ್ಲಪ್ಪ. ಬೇಗ ಹೊರಡೋದಲ್ವೇನ್ರೋ? ಮನೇಲಿ ನೋಡಿದ್ರೆ ಅಷ್ಟೊಂದು ಕೆಲಸ ಬಿದ್ದಿದ್ದಾವೆ. ನಾಳೆನೇ ರಿಸೆಪ್ಷನ್ ಇರೋದು. ಜಾಸ್ತಿ ದಿವಸನೂ ಇಲ್ಲ, ಏನಿಲ್ಲ. ಇನ್ನೊಂದು ಅರ್ಧ ದಿನ ಉಳಿಯುತ್ತೆ ನಮ್ಗೆ ನೋಡು ಎಲ್ಲದು ತಯಾರಿ ಮಾಡ್ಕೊಳಕ್ಕೆ. ನೀವು ಬೇಗ ಹೋಗಿ ಬೇಗ ಬರ್ರಪ್ಪ ಅಂದರೆ ಇನ್ನೂ ಇಲ್ಲೇ ಇದ್ದೀರಲ್ಲಪ್ಪ ನೀವು. ಹೌದು ದೊಡ್ಡಮ್ಮ, ನಾನು ಪ್ರೀತಿ ಅದನ್ನೇ ಮಾತಾಡ್ತಿದ್ವಿ. ಅಣ್ಣನೂ ಅದಕ್ಕೆ ಇನ್ನೂ ಬಂದಿಲ್ಲ, ಯಾಕೋ ಅವರು ಇನ್ನೂ ಎದ್ದಿದ್ದಾರೋ ಇಲ್ವೋ, ರೆಡಿ ಆದ್ರೋ ಇಲ್ವೋ ಅಂತ ಇದನ್ನೇ ಮಾತಾಡ್ತಿದ್ದೆ ನೋಡಿ ದೊಡ್ಡಮ್ಮ. ಹೋಗಿ ಅಣ್ಣಂಗೂ ಅದಕ್ಕೆಗೂ ಕರೆದು ಬರಲಾ? ಹ್ಞೂ ಸರಿ ಕಣ, ಕರಿ. ಅಲ್ಲ, ಎಷ್ಟೊಂದು ಚಳಿ ಇದೆ ಅಲ್ವಾ ಹೊರಗಡೆ? ನಂಗಂತೂ ಎದ್ದೋಳಕ್ಕೆ ಮನ್ಸು ಬರಲ್ಲಪ್ಪ ಬೆಳಿಗ್ಗಿನ ಜಾವ. ಈ ಚಳಿಲಿ ಯಾರು ಎದ್ದೊಳ್ತಾರೆ ಹೇಳ್ರಿ? ರಾಜು, ಪ್ರೀತಿ ಮತ್ತೆ ರವಿ ಇವತ್ತೇ ಅಲ್ವಾ ಫೋಟೋ ಶೂಟ್ ಮಾಡ್ಸೋಣ ಅಂತ ಹೇಳಿದ್ದು? ಅಯ್ಯೋ ದೇವ್ರೆ, ಎಷ್ಟು ಟೈಮ್ ಆಗೋಗಿದೆ ನೋಡ್ರಿ. ಅವಾಗಲೇ ಈ ಚಳಿಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಲ್ಲ, ಎದ್ದೊಳ್ರಿ, ಬೇಗ ರೆಡಿ ಆಗ್ರಿ. ಈಗ ಬಂದು ಪ್ರೀತಿನೂ ಇಲ್ಲ ದೊಡ್ಡಮ್ಮನೂ ಕರೀತಾ ನೋಡ್ರಿ. ನಾವು ಇಷ್ಟೊತ್ತಾದ್ರೂ ಎದ್ದೊಳ್ಳಿಲ್ಲ. ಇವಾಗ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಬರ್ರಿ ರಾಜು. ಹೌದು ಗಂಗಾ, ನಮ್ಮ ಪ್ರೀತಿ ಮತ್ತು ರವಿ ಇಬ್ಬರು ಸೇರಿಕೊಂಡು ನಮ್ಮ ರಿಸೆಪ್ಷನಿಗೆ ಏನೇನೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾರಲ್ವ. ನಾನು ಯಾವಾಗಲೂ ಗೆಸ್ಸೇ ಮಾಡಿರಲಿಲ್ಲ ನಮ್ಮ ಪ್ರೀತಿ ಮತ್ತು ರವಿ ಈ ಥರ ಎಲ್ಲ ನಮ್ಮ ಮದುವೆಗೆ ಮಾಡ್ತಾರೆ ಅಂತ. ಅಲ್ಲ ರಾಜು, ನಾನು ಮದುವೆ ಆಗಿ ಬಂದಾಗ ನಾನು ಅನ್ಕೊಂಡಿದ್ದೆ ಯಾರಿಗೂ ನಾವು ಮದುವೆ ಆಗಿದ್ದು ಇಷ್ಟನೇ ಆಗ್ಲಿಲ್ವೇನೋ. ಅದಕ್ಕೆ ಮುಂದೆ ಏನು ಮಾಡೋದು ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ನಿಮ್ಮ ಮನೇಲಿ ಎಲ್ಲರೂ ತುಂಬ ಒಳ್ಳೆಯರು, ಮನೆ ತುಂಬ ಜನ ಇರೋದ್ರಿಂದ ನಂಗೆ ನೋಡ್ರಿ ನನ್ನ ತವ್ರ ಮನೆನೇ ನೆನಪು ಬರ್ತಿಲ್ಲ. ಹಾಗೆ ನಿಮ್ಮ ಮನೇಲಿ ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೊಡ್ತಿದ್ದಾರೆ ರಾಜು. ಥ್ಯಾಂಕ್ ಯು ರಾಜು. ಅದಕ್ಕೆ ಗಂಗಾ, ಅದಕ್ಕೆ ಅಣ್ಣ ಅಣ್ಣ, ಅಮ್ಮ ಹೇಳಿದ್ರು ಬೇಗ ಬರ್ಬೇಕಂತೆ. ಅಯ್ಯೋ ರೀ, ಎದ್ದೋಳ್ರಿ ಫಸ್ಟ್. ಪ್ರೀತಿ ನೋಡ್ರಿ ಯಾವಾಗ್ಲಿಂದ ಕೂಗ್ತಿದ್ದಾಳೆ ಅಣ್ಣ ಅದಕ್ಕೆ ಅಣ್ಣ ಅದಕ್ಕೆ ಅಂತ. ಅಲ್ಲ, ಅವರೆಲ್ಲ ಎದ್ದು ರೆಡಿ ಆಗಿರ್ಬೇಕು. ಅವರೆಲ್ಲ ನಮ್ಮ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ಏನು ತಿಳ್ಕೊಳ್ತಾರೆ? ಅಯ್ಯೋ ಹೊಸ ಜೋಡಿ ಪಾಪ ಮಲಗಿದ್ದಾರೆ, ಚಳಿ ಬೇರೆ ಇದೆ ಅಂತ ತಿಳ್ಕೊಳ್ತಾರೆ. ಇನ್ನೇನು ತಿಳ್ಕೊಳ್ತಾರೆ? ಸಾರಿ ಅತ್ತೆ, ನಾನು ಎದ್ದೋಳಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಚಳಿಗೆ ಎದ್ದೋಳಕ್ಕೆ ಆಗಲಿಲ್ಲ. ಪ್ಲೀಸ್ ಸಾರಿ ಅತ್ತೆ. ಇರಲಿ ಬಿಡು ಗಂಗಾ, ಪರವಾಗಿಲ್ಲ. ನನಗೂ ಗೊತ್ತಾಗುತ್ತೆ ಹೊಸದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ರಿ ಪರವಾಗಿಲ್ಲ, ಈಗ ಏನಾಗಿಲ್ಲ ಬಿಡು. ಥ್ಯಾಂಕ್ಸ್ ಅತ್ತೆ, ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಇರ್ಲಿ ಬಿಡಮ್ಮ ಗಂಗಾ, ಪರವಾಗಿಲ್ಲ. ಯಾಕಂದರೆ ನಾನು ಹೊಸದಾಗಿ ಈ ಮನೆಗೆ ಮದುವೆ ಆಗಿ ಬಂದಾಗ ನನಗೂ ಹೀಗೆ ಆಗ್ತಿತ್ತು. ಮೊದಲು ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ ಎಲ್ಲ ಸರಿ ಹೋಯ್ತು. ಹಾಗೆ ನೀನು ಬರ್ತಾ ಬರ್ತಾ ಎಲ್ಲ ಕಲ್ತ್ಕೊಂತೀಯ. ಹಾಗೆ ನಿಮ್ಮ ಅತ್ತೆಗೂ ಅಷ್ಟೇ, ಗಿರ್ಜನೂ ಅಷ್ಟೇ. ಸ್ಟಾರ್ಟಿಂಗ್ ಬಂದಾಗ ಏನಾದರೂ ಒಂದು ಎಡವಟ್ ಮಾಡೋಳು, ಆಮೇಲೆ ಅವಳು ಬರ್ತಾ ಬರ್ತಾ ಈಗೆಲ್ಲದೂ ಕಲ್ತ್ಕೊಂಡಿದ್ದಾಳೆ. ಹಾಗೆ ನೀನು ಅಷ್ಟೇ, ನೀನು ನಮಗೆ ಮುಂದಕ್ಕೆ ಚೆನ್ನಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತೀಯಾ ಅಂತ ನಂಬಿದ್ದೀನವ. ಜೊತೆ ನೀವು ನನಗೆ ಎಲ್ಲದು ಈ ಮನೆಯ ಪದ್ಧತಿನ ಎಲ್ಲ ಹೇಳ್ಕೊಡಿಯುತ್ತೆ. ನಾನು ಎಲ್ಲದನ್ನು ಕಲ್ತ್ಕೊಳ್ತೀನಿ. ಸರಿ ಕಣಮ್ಮ, ಆಯಿತು. ಎಲ್ಲಿ ರಾಜು? ಅಲ್ಲ, ನೀವು ಎಲ್ಲರೂ ಫೋಟೋಶೂಟಿಗೆ ಅಂತ ಹೋಗ್ತೀವಿ ಅಂತ ಇಲ್ಲೇ ನೀವು ಲೇಟ್ ಮಾಡಿದರೆ ಫೋಟೋಶೂಟ್ ಯಾವಾಗ ಮಾಡಿಸೋದು? ಇನ್ನೂ ನೀವು ರಿಟರ್ನು ಯಾವಾಗ ಬರೋದು ಹೇಳ್ರಿ? ಹೋಗ್ರಿ, ಫಸ್ಟು ಹೋಗಿ ಫೋಟೋಶೂಟ್ ಮಾಡಿಸ್ಕೊಂಬರಾಗ್ರಿ. ಥ್ಯಾಂಕ್ಸ್ ದೊಡ್ಡಮ್ಮ, ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ಮಾತ್ರ. ಯಾಕಂದರೆ ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂದಾಗ ನೀವು ಆಯಿತು ಅಂತೇಳಿ ಒಪ್ಕೊಂಡು ನನ್ನನ್ನು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತಿಷ್ಟೆಲ್ಲ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ದೊಡ್ಡಮ್ಮ, ನನ್ನ ಮುದ್ದು ದೊಡ್ಡಮ್ಮ ನೀವು. ಅಲ್ಲ ಕಣ ರವಿ, ನಾನು ನಿನ್ನನ್ನು ಎಷ್ಟು ಪ್ರೀತಿಯಿಂದ ಸಾಕಿದ್ದೀನಿ. ನೀನು ನನಗೆ ಥ್ಯಾಂಕ್ ಯು ಹಂಗೆ ಹಿಂಗೆ ಅಂತೇಳಿ ನನ್ನನ್ನು ಬೇರೆಯವಳನ್ನಂಗೆ ಮಾಡ್ತೀನಿಯಾ? ಯಾಕೆ ದೊಡ್ಡಮ್ಮ ಈ ರೀತಿ ಮಾತಾಡ್ತಿದ್ದೀರಿ? ಅಲ್ಲ ಕಣ ರಾಜು, ನೀನು ನನ್ನನ್ನು ಇಷ್ಟೇನ ಅರ್ಥ ಮಾಡ್ಕೊತಿರೋದು? ಅಲ್ಲ, ನಾನು ನಿನ್ನನ್ನು ಮಗನಂಗೆ ಎಷ್ಟು ಪ್ರೀತಿಯಿಂದ ಸಾಕಿದೆ. ಆದರೆ ನೀನು ನನಗೆ ಥ್ಯಾಂಕ್ ಯು ಅಂತ ಎಲ್ಲ ಯಾಕೆ ಹೇಳ್ತಿದ್ದೆ ಹೇಳು? ಅಲ್ಲ, ಇನ್ನು ನಾನು ನಿಂಗೆ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಇಷ್ಟು ಒಳ್ಳೆ ಸೊಸೆನ ನಮ್ಮ ಮನೆಗೆ ಕರ್ಕೊಂಬಂದಿದ್ದಕ್ಕೆ. ದೊಡ್ಡಮ್ಮ, ಎಲ್ಲರೂ ಸೇರ್ಕೊಂಡು ಏನೋ ಸೆಂಟಿಮೆಂಟ್ ನಡೆಸ್ತಿದ್ದೀರಾ? ಹಿಂಗ್ಯಾಕೋ ಹೊಟ್ಟೆವ್ರಿ, ಬಾರೋ ನೀನು. ನಿಜವಾಗ್ಲೂ ದೊಡ್ಡಮ್ಮ, ನಿಮ್ಮಂಥ ದೊಡ್ಡಮ್ಮ ಸಿಗಕ್ಕೆ ನಾವೆಲ್ಲ ಪುಣ್ಯ ಮಾಡಿರ್ಬೇಕು. ಅಮ್ಮ, ನೀನು ಹೇಗಿದೆಯಾ ನೋಡು. ನನ್ನನ್ನೇ ಬಿಟ್ಟು ನೀನು ಇಬ್ರು ಮಕ್ಕಳನ್ನೇ ಮುದ್ದಾಡು. ಬರೀ ನನ್ನನ್ನು ಮುದ್ದಾಡ್ಲೇಬೇಡ ನೀನು. ಚಿಕ್ಕಮ್ಮ, ನೀವೇ ನಮ್ಮಮ್ಮಕ್ಕಿಂತ ಜಾಸ್ತಿ ನನ್ನನ್ನು ಇಷ್ಟಪಡೋದು. ನಮ್ಮಮ್ಮ ಏನ್ ನನ್ನನ್ನು ಅಷ್ಟು ಇಷ್ಟಪಡಲ್ಲ. ಅದೇನಿಲ್ಲಮ್ಮ ಪ್ರೀತಿ, ನೀವು 3 ಜನನು ನಮ್ಮ ಪ್ರಾಣ ಇದ್ದಂಗೆ.
ಹೌದು ಗಿರ್ಜಾ, ನೀನು ಹೇಳ್ತಿರೋದು ಕರೆಕ್ಟೆ. ಇವ್ರ 3 ಜನದಲ್ಲಿ ಯಾರಿಗೆ ಏನೇ ಸ್ವಲ್ಪ ನೋವಾದ್ರೂ ನಮಗೆ ಏನೋ ನೋವಾಯ್ತೇನೋ ಅನ್ಸುತ್ತೆ. ಎಲ್ಲರೂ ಹೇಗೆ ಅನ್ಯೋನ್ಯವಾಗಿದ್ದೀರಾ ನೋಡ್ರಿ. ನೀವು ಒಬ್ರಿಗೆ ಬಿಟ್ಟು ಒಬ್ರು ಇರಲ್ಲ. ಎಷ್ಟು ಖುಷಿಯಾಗಿರ್ತೀರಾ ಯಾವಾಗಲೂ. ನಿಮ್ಮನ್ನೆಲ್ಲ ನೋಡಿದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಈ ಥರನೂ ಒಂದು ಫ್ಯಾಮಿಲಿ ಇದೆಯಾ ಅಂತ. ಸರಿ ನಡೀರಿ, ಈಗ ಹೋಗಿ ಬೇಗ ಫೋಟೋ ಶೂಟ್ ಮಾಡಿಸ್ಕೊಂಡ್ ಬರೋಗ್ರಿ. ಹೌದು ಕಣ ರಾಜು, ನೋಡು ನೀವು ಬೇಗ ಈಗ ಹೋಗಿ ಮಧ್ಯಾಹ್ನದಷ್ಟೊತ್ತಿಗೆ ಇಲ್ಲೇ ಇರ್ಬೇಕು ನೋಡಪ್ಪ. ನಿಮ್ಮ ಅಪ್ಪ ಫಸ್ಟೇ ಹೇಳಿದ್ದಾರೆ. ಇನ್ನು ಗಂಗಂಗೆ ಮೆಹಂದಿ ಅವೆಲ್ಲ ಬಿಡಿಸ್ಬೇಕು. ಇನ್ನು ತುಂಬಾನೇ ಕೆಲಸ ಇದಾವೆ ಇನ್ನು. ಬೇಗ ಬರ್ರಿ. ಸರಿ ಆಯ್ತಮ್ಮ, ನಾವು ಬೇಗ ಹೋಗಿ ಬೇಗ ಬರ್ತೀವಿ. ಸರಿ ಆಯ್ತಪ್ಪ, ಹುಷಾರು. ಬೇಗ ಹೋಗಿ ಬೇಗ ಬರ್ರಿ. ರಾಜು, ನಂಗೆ ಈ ತರ ಎಲ್ಲ ನಿಂತ್ಕೊಳ್ಳಕ್ಕೆ ಒಂಥರ ಆಗ್ತಿದೆ ಕಣ್ರಿ. ಅಯ್ಯೋ ಮೇಡಮ್, ಈ ತರ ಬೆಂಡ್ ಆಗ್ಬೇಡ್ರಿ. ಸರಿಯಾಗಿ ನಿಂತ್ಕೊಳ್ಳಿ. ಒಂಚೂರು ಸ್ಮೈಲ್ ಮಾಡ್ರಿ. ಹಾಗೆ ಅಲ್ಲ, ಎಷ್ಟೊತ್ತಂತ ಈ ಥರ ನಿಂತ್ಕೊಳ್ಳೋದು? ಬೇಗ ತೆಗಿರಿ. ಅಯ್ಯೋ ಸರ್, ಫೋಟೋ ನೀಟಾಗಿ ಬರಬಾರ್ದಾ? ನೀವು ಪದೇ ಪದೇ ಶೇಕ್ ಆಗ್ತಿದ್ದೀರಾ. ಹಾಗಾಗ್ಬಿಟ್ಟು ಸರಿಯಾಗಿ ಫೋಟೋ ತೆಗಿಯಕ್ಕೆ ಆಗ್ತಿಲ್ಲ. ಸರಿಯಾಗಿ ನಿಂತ್ಕೊಳ್ಳಿ. ಆಯ್ತೇನಪ್ಪ? ಅಯ್ಯೋ ಸರ್, ಒಂದು 5 ನಿಮಿಷ ಹೀಗೆ ನಿಂತ್ಕೊಳ್ಳಿ. ಹಾಂ ಸರಿ ಸರ್. ಸರಿ ಸರ್, ಈ ಕಾಸ್ಟ್ಯೂಮಲ್ಲಿ ಆಯಿತು. ಇನ್ನು ಬೇರೆ ಪ್ಲೇಸಿಗೆ ಹೋಗಿ ಬೇರೆ ಫೋಟೋಸ್ ತೆಗಿಯೋಣ. ಬೇಗ ಬೇಗ ರೆಡಿ ಆಗ್ರಿ, ಟೈಮ್ ಇಲ್ಲ ಜಾಸ್ತಿ. ಅಲ್ಲ ರಾಜು, ಇವರೇ ಸರಿಯಾಗಿ ಬೇಗ ಫೋಟೋ ತೆಗಿಯಲ್ಲ. ಹಂಗೆ ನಿಂತ್ಕೊಳ್ಳಿ ಹಿಂಗೆ ನಿಂತ್ಕೊಳ್ಳಿ ಅಂತ ಇವರೇ ಟೈಮ್ ಮಾಡ್ತಾರೆ. ಹಾಗೆ ನಮ್ಗೆ ಹೇಳ್ತಿದ್ದಾರೆ ಬೇಗ ರೆಡಿ ಆಗ್ರಿ ಅಂತ. ಒಂಚೂರು ಸ್ಮೈಲ್ ಮಾಡ್ರಿ ಇಬ್ರು. ಹಾಗೆ ಇರಮ್ಮ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಇಬ್ರು. ಹಾಗೆ ಇರಿ. ಹಾಂ ಈಗ ಗೌನ್ಗಳಲ್ಲಿ ಎಲ್ಲ ತೆಗ್ದಾಗಿತ್ತೆ. ಈಗ ಸ್ವಲ್ಪ ಟ್ರೆಡಿಷ್ನಲ್, ಸ್ವಲ್ಪ ಮದುವೆ ಹುಡುಗ ಹುಡುಗಿ ಥರ ಆ ರೀತಿ 1-2-3 ಫೋಟೋ ತೆಗೆಯೋಣ. ಏನಂತೀರಾ? ಹಾಂ, ನಿಮಗೆ ಯಾವ ರೀತಿ ಕರೆಕ್ಟ್ ಅನಿಸುತ್ತೋ ಆ ರೀತಿ ತೆಗಿರಿ ಸರ್. ಯಾಕಂದರೆ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣ ಯಾವುದೇ ಡ್ರೆಸ್ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಪ್ರೀತಿ, ಇವೆಲ್ಲ ಯಾಕೆ ಬೇಕಿತ್ತು ಹೇಳು? ಪ್ಲೇಸಿಂದ ಪ್ಲೇಸ್ ಚೇಂಜ್ ಮಾಡೋದು, ಮತ್ತೆ ಡ್ರೆಸ್ ಚೇಂಜ್ ಮಾಡೋದು, ಮೇಕಪ್ ಮಾಡ್ಕೊಳ್ಳೋದು, ಮತ್ತೆ ಫೋಟೋ ತೆಗೆಯೋದು, ಮತ್ತೆ ಇದು ಮಾಡೋದು. ಹಂಗೆ ಇದ್ರೆ ಚೆನ್ನಾಗಿರ್ತಿತ್ತಪ್ಪ. ಇವೆಲ್ಲ ಯಾಕೆ ಬೇಕಿತ್ತು ಹೇಳು? ಅದಕ್ಕೆ ನೀವು ಈ ರೀತಿ ಹೇಳ್ತಿದ್ದೀರಾ. ನಾಳೆ ಕುತ್ಕೊಂಡು ನೀವೇ ಎಲ್ಲ ಫೋಟೋಸ್ ನೋಡಿದಾಗ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದ್ದಾವೆ ಅಂತ. ಈಗ ಹಂಗೆ ಅನ್ಸೋದು, ಬಟ್ಟೆ ತೆಗಿಯೋಕ್ಕೆ, ಮೇಕಪ್ ಮಾಡ್ಕೊಳ್ಳೋಕ್ಕೆ, ಪ್ಲೇಸಿಂದ ಪ್ಲೇಸ್ ಚೇಂಜ್ ಮಾಡೋಕ್ಕೆ ಬೋರ್ ಅನ್ನಿಸ್ತಿರುತ್ತೆ. ಆದರೆ ನಾಳೆ ಅದೇ ಫೋಟೋಗಳನ್ನ ನಾವೆಲ್ಲ ಕುತ್ಕೊಂಡು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹೌದು ಪ್ರೀತಿ, ನೀನು ಹೇಳ್ತಿರೋದು ಸರಿನೇ. ಒಂದೊಂದು ಫೋಟೋದಲ್ಲೂ ಸೂಪರಾಗಿ ಕಾಣಿಸ್ತಿದ್ದಾರೆ ಇಬ್ರು. ಸರಿ, ನಮ್ಮ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಬೇಗ. ಸರಿ ಸರ್, ಆಯಿತು, ಓಕೆ. ಈ ಕಡೆ ನೋಡ್ರಿ ಇಬ್ರು, ಈ ಕಡೆ ನೋಡ್ರಿ. ಅಲ್ಲ, ಈ ಡ್ರೆಸ್ಸಲ್ಲಂತೂ ಇಬ್ರು ಒಳ್ಳೆ ಶಿವ ಪಾರ್ವತಿ ತರ ಕಾಣಿಸ್ತಿದ್ದೀರಾ. ಇಬ್ರು ಸೂಪರ್ ಆಗಿದ್ದೀರಾ. ಸೂಪರ್ ಜೋಡಿ, ಮೇಡ್ ಫಾರ್ ಈಚ್ ಅದರ್. ಅದು ಅಣ್ಣ, ನಾವು ಬೇರೆ ಪ್ಲೇಸಿಗೆ ಹೋಗ್ಬೇಕು ಅಂತ ತಾನೇ ಪ್ಲಾನ್ ಮಾಡಿದ್ದು. ನೀನು ಯಾಕೆ ಈ ಪ್ಲೇಸಿಗೆ ಕರ್ಕೊಂಬಂದೆ? ಅದು ಯಾಕಂದರೆ ರವಿ, ನಾನು ಗಂಗಂಗೆ ಮೊದಲನೇ ಸತಿ ಭೇಟಿಯಾಗಿದ್ದು ಇದೇ ಪ್ಲೇಸಲ್ಲಿ ಕಣೋ. ಹಾಗಾಗ್ಬಿಟ್ಟು ಇದು ಒಂದು ಮೆಮೊರಿಯಾಗಿ ಉಳಿಲಿ ಅಂತ ಇಲ್ಲಿಗೆ ಕರ್ಕೊಂಬಂದೆ. ಹೌದಾ ಬ್ರೋ, ನೀನು ಹಾಗಾದ್ರೆ ಗಂಗಾ ಅದಕ್ಕೆ ಇಬ್ರು ಈ ಪ್ಲೇಸಲ್ಲಿ ಮೀಟ್ ಆಗಿದ್ರಾ? ಹೌದು ಪ್ರೀತಿ, ಮೀಟ್ ಆಗಿರೋದಷ್ಟೇ ಅಲ್ಲ, ನಿಮ್ಮಣ್ಣ ನನ್ನ ಜೀವನ ಕಾಪಾಡಿದ ಜಾಗ ಇದು. ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ಪಿಗೆ ಬಂದಿದ್ವಿ. ಇಲ್ಲೇ ಕೂತು ಒಳ್ಳೆ ಸ್ನಾನ ಮಾಡ್ತಿರ್ಬೇಕಾದ್ರೆ ಕಾಲ್ ಜಾರಿ ಬಿದ್ದುಬಿಟ್ಟೆ ನಾನು. ಕಾಲ್ ಜಾರಿ ತೇಳ್ಕೊಂಡು ಹೋಗ್ತಿರುವಾಗ ದೇವ್ರಂಗೆ ಬಂದು ಕಾಪಾಡಿದ್ದು ನಿಮ್ಮಣ್ಣನೇ ಪ್ರೀತಿ. ಹೌದಾ ಅಣ್ಣ, ನಿಮ್ಮ ಲವ್ ಸ್ಟೋರಿಲಿ ಏನೋ ಹೊಸ ಟ್ವಿಸ್ಟ್ ಇದೆ ನೋಡ್ರಿ. ಹೌದು ಕಣ, ಅದು ಹೇಳೋಕ್ಕೋದ್ರೆ ಸುಮಾರಾಗಿದೆ. ಇದೊಂದೇ ಅಲ್ಲ, ಸುಮಾರು ಘಟನೆಗಳಾಗಿದ್ದಾವೆ ನಮ್ಮ ಮಧ್ಯೆ. ಸರಿ ಬ್ರೋ, ಈಗ ನೆಕ್ಸ್ಟ್ ಫೋಟೋ ಶೂಟ್ ಮಾಡ್ಸೋಣವಾ? ಸಾಕು ಬಿಡು ಪ್ರೀತಿ, ಇಷ್ಟೆಲ್ಲ ಅವಾಗ್ಲಿಂದ ಫೋಟೋ ತೆಗ್ಸಿದ್ದೀವಿ, ಇನ್ನೂ ಅಂತ ಹೇಳ್ತಿದೆಯಲ್ಲ. ಸಾಕು ಬಿಡಮ್ಮ, ಹೋಗೋಣ. ಇಲ್ಲ ಅದಕ್ಕೆ ಇನ್ನೊಂದು 2-3 ಇದೆ, ಅದನ್ನು ಕ್ಲೋಸ್ ಮಾಡ್ಕೊಂಡೇ ಹೋಗೋಣ. ಇಲ್ಲ ಕಣ ರವಿ, ಜಾಸ್ತಿ ಲೇಟ್ ಆಗಿಬಿಟ್ರೆ ಆಮೇಲೆ ಅಪ್ಪ ಬೇಜಾರು ಮಾಡ್ಕೊಳ್ತಾರೆ. ನಡೆಯೋ, ಸಾಕು ಹೋಗೋಣ. ನಮ್ದು ಊರಲ್ಲೆಲ್ಲ ಲಗ್ನ ಆಗ್ತಾರಂತ ಡಂಗೂರ ಮಂದಾರ ಕೇಳು. ಓಹ್, ಏನ್ರಿ ಮೇಡಮ್, ಹಾಡೆಲ್ಲ ಆಡ್ತಿದ್ದೀರಾ? ಹೀಗೆ ಸುಮ್ಮನೆ ಆಡ್ಬೇಕು ಅನ್ನಿಸ್ತು, ಅದಕ್ಕೆ ಆಡ್ದೆ. ಒಂಚೂರು ಈ ಕಡೆ ನೋಡಮ್ಮ. ಸರಿ ಇದೆ, ಮುಂದಕ್ಕೆ ನೋಡ್ರಿ ಇಬ್ರು. ಮುಗೀತಾ ಪ್ರೀತಿ, ಇಲ್ಲ ಇನ್ನೂ ಇದೆಯಾ? ಅಲ್ಲ ಅದಕ್ಕೆ ನೀವಿಬ್ರು ಭೇಟಿಯ ಸ್ಥಳ ಅಂತ ಬೇರೆ ಹೇಳ್ತಿದೀಯಾ. ಇದರಲ್ಲಿ ಮಾಡರ್ನ್ ಡ್ರೆಸ್ ಅಲ್ಲಿ ಒಂದು ಫೋಟೋ ತೆಗಿಸ್ಬಿಡಿ, ಅದೇ ಲಾಸ್ಟ್. ಹೋಗೋಣ. ಸರಿ ಪ್ರೀತಿ. ನೂರೊಂದು ನೆನಪು ಇದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಇಂದು, ಎಂದೆಂದು ಇರಬೇಕು ಸಂತೋಷದಿಂದ. ನೂರೊಂದು